30 ಅಂತ. ಇದರಲ್ಲಿ ಏನಿದೆ ಎಫೆಕ್ಟ್ಸಲ್ಲಿ ಫೀಚರ್ಸು ಡಿಫ್ರೆನ್ಸ್? ಅದು ಇನ್ಫಿನಿಟ್ ಕ್ರೂಸ್ ಕಂಟ್ರೋಲ್ ಅಂತ ಬರುತ್ತೆ. ಅದೇ ಹೆಂಗೆ ವರ್ಕ್ ಆಗುತ್ತೆ ಬೇಸಿಕಲಿ ಅದು? ಫಸ್ಟ್ ಟೈಮ್ ಕೇಳ್ತಿದ್ದೆ ಫೀಚರ್ ಅದಕ್ಕೆ ಇದೆಯಲ್ಲ. ಸೊ ಇದ್ರದ್ದು ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಮಿನಿಮಮ್ 10 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಇರಬೇಕು. ಓಕೆ ಅವಾಗಿದ್ರೆ ಮಾತ್ರ. ಓಕೆ, ನಾರ್ಮಲ್ ಇಬ್ಬರಿಗೆ ಏನು ಡಿಫ್ರೆನ್ಸ್ ಇದೆ? ಈಗ ನಾರ್ಮಲ್ ಕ್ರೂಸ್ ಮಾತ್ರ ಬೈಕ್ಸಲ್ಲಿ ನೋಡ್ತೇವೆ. ಇದು ನೀವು ಇನ್ಫಿನಿಟ್ ಕ್ರೂಸ್ ಏನು ಡಿಫ್ರೆನ್ಸ್ ಇದೆ ಬೇಸಿಕ್ ಫೀಚರ್? ಇನ್ಫಿನಿಟ್ ಕ್ರೂಸ್ ಅಂದರೆ ನೀವು ಮಿನಿಮಮ್ 10 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ ಯಾವ ಸ್ಪೀಡ್ ಸೆಟ್ ಮಾಡ್ತೀರಲ್ವಾ, ಸೊ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಓಕೆ. ನೀವು ಬ್ರೇಕ್ ಅಪ್ಲೈ ಮಾಡಿದ್ರು ಒಂದು ಸರ್ಟನ್ ಟೈಮಲ್ಲಿ ಕ್ಲೋಸ್ ಆಗುತ್ತೆ, ಆಮೇಲೆ ಕಂಟಿನ್ಯೂ ಆಗುತ್ತೆ. ಅಂದರೆ ಎಷ್ಟು ಲೋ ಸ್ಪೀಡ್ ಇದೆ ಕ್ರೂಸ್ನಲ್ಲಿ ವರ್ಕ್ ಆಗ್ತಿದೆ ಅದು? ಮಿನಿಮಮ್ 10 ಕಿಲೋಮೀಟರ್. ಆಯಿತಾ? ಅದೇ ಎಷ್ಟು ಲೋ ಸ್ಪೀಡ್ ವರ್ಕ್ ಆಗ್ತಿದೆ ಅದು? ಬೇರೆ ಕಡೆಯಲ್ಲಿ ಹಂಗಿಲ್ಲ ಅದು. ಅದಕ್ಕೆ ಮತ್ತು ಮೆಕ್ಯಾನಿಕ್ ಚೇಂಜಸ್ ಆಗಿದೆ ಅಂದರೆ ಇದರಲ್ಲಿ. ಮತ್ತು ಕಲರು ಡಿಫ್ರೆಂಟ್ ಕಲರ್ ಇದೆ ಕಲರು? ಇಲ್ಲ ಸೇಮ್ ಕಲರು. ಒಂದು ಅಡಿಷನಲ್ ವೈಟ್ ಅಂತ ಆ್ಯಡ್ ಆಗ್ತಾ ಇದೆ. ಓಕೆ. ಈಗ ವೈಟ್ ಅಂದರೆ ಫಸ್ಟ್ ಆಟಲ್ಲಿ ಹಾಕೋದು ಇದು ಆ ಥರ ವೈಟ್ ಅದು? ಓಕೆ ಓಕೆ. ಇದೆಲ್ಲ ಎಕ್ಸ್ರೀಸ್ ಆಯ್ತು ಹಾಕಿರೋದು? ಇಲ್ಲ ಟ್ರಾನ್ಸ್ಪರೆಂಟ್. ಅದು ಹಿಂಗೆ ಬರುತ್ತೆ ಗಾಡಿ ತೊಗೊಂಡಾಗ? ತುಂಬ ಚೆನ್ನಾಗಿ ಕಾಣ್ತದೆ ಅದು? ಚೆನ್ನಾಗಿ ಕಾಣ್ತದೆ ಅದು? ಓಕೆ, ಅದಕ್ಕೆ ತುಂಬ ಚೆನ್ನಾಗಿದೆ ಫೀಚರ್ ಅದು, ಚೆನ್ನಾಗಿ ಕಾಣ್ತದೆ ಆ ಫೀಚರ್ ಅದಕ್ಕೆ. ಮತ್ತು ವೀಲ್ಸ್ ಕಲರ್ ಬರುತ್ತೆ. ವೀಲ್ಸ್ ಕಲರ್ ಮಿಕ್ಕಿನ ಬ್ಲ್ಯಾಕ್ ಬರುತ್ತೆ. ಇದು ಒಂದೇ ಕಲರ್ ವೀಲ್ ಬರುತ್ತೆ. ಎಷ್ಟಿದೆ ಪ್ರೈಸ್ ಇದು? ಆಯಿತು. ತುಂಬ ಚೆನ್ನಾಗಿದೆ ಫೀಚರ್ಸ್. ಇದು ಇಷ್ಟ ಆಯಿತು. ಮತ್ತು ವೀಲ್ಸು ಮತ್ತು ವೇಕ್ ಲುಕ್ ಚೆನ್ನಾಗಿ ಇಷ್ಟ ಆಯಿತು. ಈಗ ಎಷ್ಟಿದೆ ವೇಟಿಂಗ್ ಪೀರಿಯಡ್ ಈ ಗಾಡಿಗೆ? ಆಯಿತು. ಫ್ರಂಟ್ ಆ್ಯಂಡ್ ಬ್ಯಾಕು ಡ್ಯುಯಲ್ ಡಿಸ್ಪ್ಲೇ. ಎ ಬಿ ಎಸ್ ಇದೆ ಗಾಡಿಯಲ್ಲಿ? ಎಲ್ಲದರಲ್ಲೂ ABS ಇದೆ. ಇದು ಬರೋದು ಸಿಂಗಲ್ ಏನು ಸಿಂಗಲ್ ಚಾನಲ್? ಎರಡೂ ಸಿಂಗಲ್ ABS ಬರುತ್ತೆ. ಇದು ತುಂಬ ಯೂನಿಕೆ ಕಾಣ್ತದೆ ಸ್ಕೂಟರ್. ಬೇರೆ ಯಾರು ಕ್ರೂಸ್ ಅಂತ ಯಾವುದಕ್ಕೂ ಬರೋಲ್ಲ. ಬೇರೆದಲ್ಲಿ ಕ್ರೂಸ್ ಅಂತ ಬರೋಲ್ಲ. ಕ್ರೂಸ್ ಕಂಟ್ರೋಲ್ ಬೇರೆ ಯಾರೂ ಇದ್ದಿಲ್ಲ, ಯಾವುದರಲ್ಲೂ ಬರೋಲ್ಲ. ಬರೀ ಫ್ರೀ ಕ್ರೂಸಲ್ಲಿ ಬರುತ್ತೆ. ಅಂದರೆ ನಾರ್ಮಲ್ ಆಟೋಡೆ ಫಸ್ಟ್ ಲಾಂಚ್ ಮಾಡೋಕ್ಕೆ ಹೆಂಗಿತ್ತು ಹಂಗೆ ಇದೆ ಗಾಡಿ. ಮತ್ತು ಕಲರ್ ವೀಲ್ಸ್ ತೊಗೊಂಡ್ರೆ ಕಿಟನ್ ಥರ ಕಲರ್ ವೀಲ್ಸ್ ಕೊಟ್ಟಿದ್ದೀರಾ, ಮತ್ತು ಚಾಸಿಸ್ಗೆ ಹಿಂಗೆ ಕೊಟ್ಟಿದ್ದೀರಾ. ಅದು ಮತ್ತು ಇದೇನೋ ಆಕ್ಸೆಂಟ್ ಯಾವುದೇ ಹಿಂಗೆ ಕ್ರ್ಯಾಕ್ ಆಗುತ್ತೆ ಇದು? ಅಂದರೆ ನೀವು ಬಂದು ನಾರ್ಮಲ್ 60 ಸ್ಪೀಡಲ್ಲಿ ಹೋಗ್ಬಿಟ್ಟು ಏನು ಬರೀ ಸ್ಕ್ರಾಚಸ್ ಆಗುತ್ತೆ. ಅದೇ ಯಾರು ಕಾರ್ ಹಿಟ್ ಮಾಡಿದಾಗ ಫುಲ್ ಫೋರ್ಸ್ನಾಗ ಡ್ಯಾಮೇಜ್ ಆಗುತ್ತೆ ಅದು ಫುಲ್. ಇದು ಏನಂದ್ರೆ ಫುಲ್ ರಿಪೇರ್ ಮಾಡಬೇಕಾಯ್ತು. ಇದೇನು ಬರೀ ಪಾರ್ಟ್ ಒಂದು ಸಿಗುತ್ತಾ? ಹಿಂಗೆ ಪಾರ್ಟ್. ಎಷ್ಟು ಎಷ್ಟಾಗುತ್ತೆ ಅದು ಆಫ್ಟರ್ ಕಾಸ್ಟ್? 4,000. ಓಕೆ. ಚೆನ್ನಾಗಿದೆ ಸ್ಕೂಟರ್. ನಿಮ್ಮದು ಹೋಂಡಾಗೂ ಏನು ಡಿಫ್ರೆನ್ಸ್ ಇದೆ ಪ್ರೈಸ್ ಫೀಚರ್ಸ್ ಡಿಫ್ರೆನ್ಸು? ಅದೇ ಹೋಂಡಾದ ಇ ವಿ ಬಿಟ್ಟಿದ್ದಾರೆ ಮಾರ್ಕೆಟಲ್ಲಿ. ಹೋಂಡಾ ಮೋಟರ್ಸೈಕಲ್ಸ್ ಅವ್ರು EV, ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಫೀಚರ್ಸ್ ಅದು ಆಲ್ಮೋಸ್ಟ್? ಈಗ ಸರ್ ಅದು ಕ್ರೂಸ್ ಕಂಟ್ರೋಲ್ ಅಂತ ಇದರಲ್ಲಿ ಮಲ್ಟಿಮೀಟರ್ ಟ್ರಾಕ್ಷನ್ ಕಂಟ್ರೋಲ್. ಆಯಿತು. ಗೊತ್ತಾ? ನ್ಯಾವಿಗೇಷನ್ ಗೂಗಲ್ ಮ್ಯಾಪ್ಸ್ ಬರುತ್ತೆ. ಆಯಿತು. ಡಿಸ್ಪ್ಲೇ TFT ವಿತ್ ಟಚ್ ಸ್ಕ್ರೀನ್. ಓಕೆ. ಈ ಗೂಗಲ್ ಮ್ಯಾಪ್ ಏನು ಫೋನಿಂದ ಕನೆಕ್ಟ್ ಮಾಡಬೇಕಾ? ಸಿಮ್ ಇರುತ್ತೆ, ಸೊ ಡೈರೆಕ್ಟ್ ನೀವೆಲ್ಲ ಸರ್ಚ್ ಮಾಡ್ಬೋದು. ಅಂದರೆ ಇದರಲ್ಲಿ 4G ಸಿಮ್ ಇದೆಯಾ ಅದರಲ್ಲಿ? ಅಂದರೆ ಏನೇನು ರೀಚಾರ್ಜ್ ಮಾಡ್ಬೇಕು ಹೆಂಗಿದ್ದು? ಫಸ್ಟ್ 3 years ಫ್ರೀ ಇರುತ್ತೆ, ಅದಾದಮೇಲೆ ಸಬ್ಸ್ಕ್ರಿಪ್ಷನ್ ಥರ ಪರ್ಚೇಸ್. ಅಂದರೆ ಇದು ಪ್ರೀಪೇಡ ಏನು ಪೋಸ್ಟ್ಪೇಡ್ ಸಿಮ್ ಕಾರ್ಡ ಇದು? ಸರ್ ಈ ಸಿಮ್ ಬಿಲ್ಡ್ ಆಗಿರುತ್ತೆ. ಓಕೆ. ಅದೇ ಈ ಸಿಮ್ಮೇ ಇದು ಪೋಸ್ಟ್ಪೇಡ ಏನು ಪ್ರೀಪೇಡ್ ಹೆಂಗೆ ಈ ಸಿಮ್ ವರ್ಕ್ ಆಗುತ್ತೆ? ಪ್ರೀಪೇಡ್ ಸರ್. 3 ವರ್ಷ ಕಂಪ್ಲೀಟ್ ಇರೋದ್ರಿಂದ ಫ್ರೀ ಇರುತ್ತೆ. 3 years 3 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ನಾರ್ಮಲ್ ರೀಚಾರ್ಜ್ ಅಮೌಂಟ್ ಕೊಡ್ತಾರೆ. ನಾರ್ಮಲ್ ಅಮೌಂಟ್ 6 months 1 year. ಈಗ ಇದು ರೀಚಾರ್ಜು ಈಗ ನಾವೇನು ನಾವು ಮೊಬೈಲ್ ರೀಚಾರ್ಜ್ ಥರನೇ ಆ್ಯಪಲ್ಲೇ ಮಾಡೋಕ್ಕಾರೆ ಆಫ್ ಮಾಡಬೇಕಾ? ಫೀಚರ್ ಇರುತ್ತೆ. ಓಕೆ. ಆಮೇಲೆ UPI ಕಾರ್ಡ್ ಪೇ ಮಾಡೋಕ್ಕಾಗಲ್ಲ. ಬರೀ ಸ್ಕೂಟರ್ ನಿಮ್ಮದೇ ಫಸ್ಟ್ ಸ್ಕೂಟರ್ ಸ್ಕೂಟರ್ ಕೆಲಸ ಆಯಿತಾ? ಹಂಗಲ್ಲ ಬೇರೆ ಕಂಪೇರ್ ಮಾಡಿದ್ರೆ ನಿಮ್ಮದು ಫಸ್ಟ್ 4G ಕೊಟ್ಟು ಇನ್ನೇಬಲ್ ಕೊಟ್ಟು ನಿಮ್ಗೆ ವಾಪಸ್ ಕೊಟ್ಟು ಅನ್ಕೊತೇನೆ. ನಾನು ಅದು ಮಾರ್ಕೆಟಲ್ಲಿ ಇದಾದ್ರೆ ಯಾರು ಇಲ್ಲ ಫೀಚರ್ ಇಲ್ಲ. ಆಮೇಲೆ ಮ್ಯಾಪಿನ ಬ್ಲೂಟೂತ್ ಅನ್ಬೇಕು ಏನೋ ಮ್ಯಾಪ್ ಫೀಚರ್ ಕೊಡುತ್ತೆ ರೂಟರ್ಸಲ್ಲೂ. ನಿಮ್ಮದಲ್ಲಿ ಇನ್ಬಿಲ್ ಕೊಟ್ಬಿಟ್ಟಿದ್ದಾರೆ. ಅವಾಗ ಕಸ ಡಿಸ್ಪ್ಲೇ ಇಲ್ಲ, ಮೊಬೈಲ್ ಫೋನ್ ಹಾಕೊಂಡು ಹೋಗ್ತಾರೆ ಚಾರ್ಜಿನಾಗ.
ಅದು ಫೀಚರ್ ಚೆನ್ನಾಗಿದೆ. ಆಮೇಲೆ ಮುಖ್ಯ ಏನಿದೆ ಫೀಚರ್ಸ್ ಇದೆ ಅದರಲ್ಲಿ ಮ್ಯಾಪ್ ಬಿಟ್ಟು ಕಾಲು ಮಾಡೋಕ್ಕಾಗತ್ತೆ ಫೀಚರ್ ಇದೆ ಅಲ್ಲಿ. ಹಾಂ ಸರ್, ಕಾಲಿಂಗ್ ಮಾಡೋಕ್ಕಾಗಲ್ಲ, ಕಾಲ್ ಅಟೆಂಡ್ ಮಾಡಿ. ಓಕೆ, ಅಂದರೆ ಯಾರ್ಯಾರು ಅಂದರೆ ಇನ್ಕಮಿಂಗ್ ಕಾಲ್ ಫೀಚರ್ ಇದೆ ಅಲ್ಲಿ ಶೋ ಆಗುತ್ತೆ. ಅಟೆಂಡ್ ಮಾಡಿದ್ರೆ ನೀವು ಇಯರ್ಫೋನ್ ಏನಾದರೂ ಹ್ಯಾಲೋ ಅಂತ ಹೆಲ್ಮೆಟ್ ಇದೆ, ಸ್ಮಾರ್ಟ್ ಹೆಲ್ಮೆಟ್. ಓಕೆ, ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಓಕೆ, ಅಂದರೆ ಸ್ಪೀಕರ್ ಇದೆ ಅಲ್ಲಿ. ಇದ್ರ ಸ್ಪೀಕರ್ ಬರಲ್ಲ, ಹ್ಯಾಲೋ ಆ್ಯಂಡ್ ಹ್ಯಾಲೋ ಬಿಟ್ ಅಂತ ಸ್ಮಾರ್ಟ್ ಹೆಲ್ಮೆಟ್ ಬರುತ್ತೆ. ಓಕೆ, ಬ್ಲೂಟೂತ್ ಅದರಲ್ಲಿ ಸ್ಪೀಕರ್ಸ್ ಇರುತ್ತೆ. ಓಕೆ, ಹಾಂ, ಅಂದರೆ ನಾರ್ಮಲ್ ಗೇರ್ಪೋರ್ಟ್ ಕನೆಕ್ಟ್ ಮಾಡೋಕ್ಕಾಗತ್ತೆ. ಕಸ್ಟಮರ್ಸ್ ಮ್ಯೂಸಿಕ್ ಅಂತ ಏರ್ಪೋರ್ಟ್ ಕನೆಕ್ಟ್ ಆಗುತ್ತೆ ಫೀಚರ್ ಇದೆ. ಹಾಂ, ಮತ್ತು ಅದು ಬಿಟ್ಟು ಇಬ್ಬರಿಗೆ ಕ್ಲೋಸ್ ಅಂತ ಅಂದರೆ ಮ್ಯಾಪ್ ಅಂದರೆ ಇ ಸಿಮ್ ಅಂದರೆ ಮತ್ತು ಕಾಲ್ ಕನೆಕ್ಷನ್ ಅಂದರೆ ನೀವು ಆರಾಮಲ್ಲಿ ಟ್ರಾಕ್ಷನ್ ಕಂಟ್ರೋಲ್. ಓಕೆ, ಹಾಂ, ಅದರಲ್ಲಿ 3 ಮೋಡ್ಸ್ ಬರುತ್ತಾ? 3 ಮೋಡ್ಸ್ ಬರುತ್ತೆ. ರ್ಯಾಲಿ, ರೋಡರ್ ಏನು. ಓಕೆ, ಓಕೆ, ಮ್ಯಾಜಿಕ್ ಟ್ವಿಸ್ಟ್ ಇದೆ. ಓಕೆ, ಏನೇನು ಫೀಚರ್ ಅದು? ಸೊ ಮ್ಯಾಜಿಕ್ ಟ್ವಿಸ್ಟ್ ಅಂದರೆ ನೀವು ಎಕ್ಸಿಲೇಷನ್ ಕೊಟ್ಟಿರ್ತೀರಲ್ವಾ, ಹಾಂ, ಸೊ ಅದನ್ನು ಡಿಎಕ್ಸಿಲೇಟ್ ಮಾಡಿಕೊಡ್ಲೆ ವೆಹಿಕಲ್ ಆಟೋಮೆಟಿಕ್ಲಿ ಸ್ಲೋ ಆಗುತ್ತೆ. ಯಾಕಂದರೆ ಮೋಟರ್ ಪವರ್ ಕನೆಕ್ಟ್ ಆಗಿರುತ್ತೆ. ಅದು ಓಕೆ, ಮೋಟರಿಗೆ ಕನೆಕ್ಟ್ ಆಗುತ್ತೆ. ಮೋಟರ್ ಪವರ್ ಕಟ್ ಆಫ್ ಆಗುತ್ತೆ. ಓಕೆ, ಮೋಟರ್ ಪವರ್ ಕಟ್ ಆಫ್ ಆದ ನಂತರ ಇಮಿಡಿಯೇಟ್ಲಿ ವೆಹಿಕಲ್ ಸ್ಲೋ ಆಗುತ್ತೆ. ಓಕೆ, ಆ್ಯಂಡ್ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಓಕೆ, ಓಕೆ, ನಾವೇನು ಕಾಸಲ್ಲಿ ರೀಜನಿಟಿವ್ ಬ್ರೇಕಿಂಗ್ ಥರ ಫೀಚರ್ ಆಗಿದೆ ಆಲ್ಮೋಸ್ಟ್. ಸಿಮೆಟಿವ್ ದಟ್ ಕೈಂಡ್ ಆಫ್ ಬ್ರೇಕಿಂಗ್ ಆಲ್ಮೋಸ್ಟ್ ಸ್ಕೂಟರಲ್ಲಿ ಆ ಥರ ವರ್ಕ್ ಆಗುತ್ತೆ ಅಂತಿದ್ದೀರಾ. ಹಾಂ, ಕಾರ್ ಥರ ಕಂಟ್ರೋಲ್ ಕೊಟ್ಟಿದ್ದೀರಾ. ಸೇಮ್ ಕಾರಲ್ಲಿ ನೋಡ್ತೀವಿ ಅದೇ ಕಂಟ್ರೋಲ್ ಆಲ್ಮೋಸ್ಟ್ ಸಿಮ್ಲರ್ ಐತೆ. ಈ ಸಪ್ರೇಟ್ ಆಗಿದೆ ಫೀಚರ್. ಯಾವ ಸ್ಕೂಟರ್ ಇದ್ದ ಫೀಚರ್ಸ್ ಇಲ್ಲ, ನಾನು ನೋಡಿಲ್ಲ ಫೀಚರ್ಸ್ ಬೇರೆ ಸ್ಕೂಟರ್ಸಲ್ಲಿ. ನಿಂದು ಫೋಟೋ ಸೆಗ್ಮೆಂಟ್ ನೋಡ್ತಾ ಇದ್ದೀನಿ. ಈ ಮ್ಯಾಜಿಕ್ ಟ್ವಿಸ್ಟ್ ಫೀಚರ್ ನೋಡಿದೆ, ಕಾಲ್ ರಿಸೀವಿಂಗ್ ಅಂದರೆ ಟಚ್ ಕಂಟ್ರೋಲು ಮತ್ತು ಇನ್ಫ್ರೇಟ್ ಬ್ರೇಕಿಂಗ್ ಸಿಸ್ಟಮ್, ಇನ್ಫ್ರೇಟಿಕ್ ಕ್ರೂಸ್ ಅದ ಫಸ್ಟ್ ಸೆಗ್ಮೆಂಟ್ ನೋಡ್ತಾ ಸ್ಕೂಟರ್ ನೋಡ್ತಾ ಇದೆ ಆ ಸೆಗ್ಮೆಂಟ್. ಅಂದರೆ ವ್ಯಾಲ್ಯೂ ಫಾರ್ 1.9 lakhs ಅಂದರೆ ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ ಈ ಸ್ಕೂಟಲ್ಲಿ. ಈ ಫೀಚರ್ ಕೊಟ್ಟ ಫೀಚರ್ಸಲ್ಲಿ ಮೇಂಟೆನೆನ್ಸ್ ಬರುತ್ತೆ ಕಾಸ್ಟ್. ಮೇಂಟೆನೆನ್ಸ್ ಎಷ್ಟಿದೆ ಕಾಸ್ಟ್? ಸರ್ ಎವ್ರಿ 5000 ಕಿಲೋಮೀಟ್ರಿಗೆ ಒಂದ್ಸಲ ಸರ್ವಿಸ್ ಇರುತ್ತೆ. ಆಯಿತಾ, ಅದು ಎಷ್ಟಾಯ್ತಾ ಕಾಸ್ಟ್? ಜನರಲ್ ಚೆಕಪ್ ಅಂದರೆ 800 to 1000 rupees. ಓಕೆ, ಓಕೆ, ನಾರ್ಮಲ್. ಏನಾದರೂ ಬ್ರೇಕ್ ಪ್ಯಾಡ್, ಮೋಟರ್ ಬೆಲ್ಟ್ ಏನಾದರೂ ರಿಪ್ಲೇಸ್ ಇದ್ದರೆ ಅಂದರೆ 20,000ವರೆಗೂ ಮೋಟರ್ ಬೆಲ್ಟ್ ವ್ಯಾರಂಟಿ ಇರುತ್ತೆ. ಓಕೆ, ಏನಾದರೂ ರಿಪ್ಲೇಸ್ಮೆಂಟ್ ಇದ್ದರೆ 1500 to 2000. ಬಟ್ ಆ್ಯಕ್ಚುಲಿ ಸುಮಾರು ಕಸ್ಟಮರ್ಸ್ ಬೆಲ್ಟ್ ಕಂಪ್ನಿ ಕೊಡ್ತಾರೆ. ಬ್ರೇಕ್ ಆಗುತ್ತೆ ಬೆಲ್ಟ್, ಅದಕ್ಕೆ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ನಿಮ್ಗೆ ಒಮ್ಮೆ ಓದ್ತಿರುತ್ತೆ ಶೋರೂಮಲ್ಲಿ. ಸರ್ ಇವಾಗ ಆ ಥರ ಕಂಪ್ಲೇಂಟ್ಸ್ ಈಗ ಜೇಬೆ ಶೋರೂಮಲ್ಲಿ ಕಂಪ್ಲೇಂಟ್ ಇತ್ತು ಗಾಡಿ ಬಗ್ಗೆ. ಜೇಬೆ 50 GB ಆಧಾರ್ ಬಿಟ್ಟಾಗ ಕಂಪ್ಲೇಂಟ್ ಇತ್ತು. ನಿಮ್ಮ ಫೇಸ್ ಮಾಡಲ್ ಬಿಟ್ಟಾಗಿದೆ, ಫೈಜ್ ಮಾಡಿ ಬಿಟ್ಟಾಗ ಬೆಲ್ಟ್ ಇಶ್ಯೂ ಆಲ್ಟರ್ನೇಟಿವ್ ಬೆಲ್ಟ್ ಇಶ್ಯೂ ಕೊಡ್ತಾರೆ ಕಸ್ಟಮರ್ಸ್ ಕೊಟ್ಟಾದ್ರು. ಅವಾಗೇನು ಇಶ್ಯೂ ಇಲ್ಲ ಅದು ಸೆಗ್ಮೆಂಟ್. ಆ ಥರ ಇಶ್ಯೂ ಏನಿಲ್ಲ. ಯಾಕಂದರೆ ಅಪ್ಡೇಟ್ ಮಾಡ್ತಾ ಬಂದಿದೆ ಸರ್. Gen 1, Gen 2, ಓಕೆ, ಇವಾಗ Gen 5 ಇರೋದು. ಹಾಂ, ಈ ಗಾಡಿ ಒಂದು Gen 5 ಇದು. ಇದು Gen 5. Gen 5 ಏಪೆಕ್ಸ್ Gen 2. Gen 2. ಹಾಂ, ಅದು ನೋಡಿದ್ರೆ Gen 3 ನಾರು ರಿಸ್ತಾ ಜಸ್ಟ್ ಲಾಂಚ್ ಆಗಿರೋದು. ಆಯಿತಾ, ಟೋಟಲಿ ಎಷ್ಟು Gen 6 ಟೋಟಲಿ? Gen 5 ಲಾಸ್ಟ್. Gen 5 ಲಾಸ್ಟು. ಹಾಂ, ಓಕೆ, ಓಕೆ, ಇಷ್ಟಿದೆ ಮನಸ್ಕರಲ್ಲಿ. ಸ್ಟಾರ್ಟಿಂಗ್ ಎಷ್ಟಿದೆ? ಸ್ಟಾರ್ಟಿಂಗ್ ಯಾವ ಥರ ಯಾವುದು ಸ್ಟಾರ್ಟಿಂಗ್ ಪ್ರೈಸಲ್ಲಿ? 50S ಆ್ಯಂಡ್ ರಿಸ್ತಾ S ಅಂತ ರಿಸ್ತಾ. ಬರುತ್ತೆ. ಹಾಂ, 50S ನಿಮಗೆ 153 ಆಗುತ್ತೆ. 153. ಹಾಂ, ಓಕೆ, ರಿಸ್ತಾ S 136 ಆಗುತ್ತೆ. ಓಕೆ, ಅದು ಚೀಪೆಸ್ಟ್ ಸ್ಟಾರ್ಟ್ ಅಂದರೆ ಅದೇ ರಿಸ್ತಾ ಎಸ್ ಸಿಕ್ಕತ್ತೆ. ಆಮೇಲೆ ಸೆಕೆಂಡ್ ಇದಕ್ಕೆ 1.5 ಅಂದಿದ್ದು ರಿಸ್ತಾ 50X ಅಂದರೆ. ಆ್ಯಂಡ್ 50X ಕಾಸ್ಟ್ಲಿಯಸ್ಟ್ ಇದೆ ಅದು ರಿಸ್ತಾ X. ಯಾರು ಕಾಸ್ಟ್ಲಿ ಅದು? 193. ಅದು 180. ಓಕೆ, ಅಂದರೆ ಈಗ ಎಲ್ಲ ಕಡೆಯಿಂದ ಟೂ ಲ್ಯಾಕ್ ಒಳಗೆ ಇಟ್ಟಿದ್ದಾರೆ ಕಾಸ್ಟಲ್ಲಿ ಕಸ್ಟಮರ್ಗೆ. ಈಗ ಓಕೆ, ನಾನು ಹೋಂಡಕ್ಕೆ ಫೀಚರ್ ನೋಡಿದೆ. ನೋಡಿ ನಿಮ್ಮದು ಸ್ಕೂಟರ್ ನಿಮ್ಮದು ಅದೇನೋ ಕೇರ್ ಪ್ಯಾಕ್ ಇದೆ ಕಸ್ಟಮರ್ಗೆ. ಅದಕ್ಕೆ ಏನಾರು ಕೇರ್ ಪ್ಯಾಕ್ ಇದೆಯಾ? ರೋಸ್ ಅಸಿಸ್ಟೆನ್ಸ್ ಅಂತ ಇರುತ್ತೆ. ಹಾಂ, ಆ್ಯಂಡ್ ಕಸ್ಟಮರ್ ಕೇರ್ ನಿಮ್ಮ ಈ ಥರ ಆ್ಯಪಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಅಲ್ಲಿದ್ದಾನೆ ಕಾಲ್ ಮಾಡ್ಬೋದು. ಓಕೆ, ಹೋಂಡದ ಏನೋ ಪ್ಲ್ಯಾನ್ ಆಗೋದು ಕೇರಲ್ಲಿ ಸ್ಕೂಟರ್ ಏನೋ ಅದು ರಿಪ್ಲೇಸ್ ಕೊಟ್ಟೇನೆ ಕೊಟ್ಟಿದ್ದು ಸ್ಕೂಟರಲ್ಲಿ ಫೀಚರು ಅದಕ್ಕೆ ಕೇಳಿದ್ದು. ನಿಮ್ದು ಆ ಥರ ಫೀಚರ್ ಇದೆಯಾ ಅಂತ? ಓಕೆ, ಹಾಂ, ಓಕೆ, ಹಾಂ, ಅದೇ ಓಕೆ, ಅದೇ ಪ್ಯಾಕೇಜ್ ಎಷ್ಟಿದೆ ವಾರಂಟಿ? 5 years. 5 years ಡಿಫಾಲ್ಟ್ ಆಗಿ ವಿತ್ ಏತಾ ಸ್ಟ್ಯಾಕ್ ಪ್ರೋ ಅಂತ. ಓಕೆ, ಅದ್ರ ಜೊತೆ 5 years 60,000 ಕಿಲೋಮೀಟರ್ ಬರುತ್ತೆ. ಹಾಂ, ಹಾಂ, ಸೊ ನೀವು ಆ್ಯಡ್ ಆನ್ ಮಾಡ್ಕೊಂಡ್ರೆ 8 years or 80,000. ಓಕೆ, ಇಲ್ಲಿ 10 years ಹಾಕಿರೋ ವಾರಂಟಿ ಹಾಕಿದ್ದೀರಾ? ಇಲ್ಲಿ 10 years ಇದ್ದ ವಾರಂಟಿ ಇದೆ. ಓಕೆ, ಇದು ಬಂದು 10 years ವಾರಂಟಿ. ಇದಕ್ಕೆ 10 years ವಾರಂಟಿ ಅಂದರೆ ಬ್ಯಾಟ್ರಿ ಮೊರಗೆ 5 years ವಾರಂಟಿ ಮಾಡಿ. ಓಕೆ, ಈಗ ಇದು ಇ ಸಿಮ್ ಏನು ವಾಟರ್ ಡ್ಯಾಮೇಜ್ ಆಗಲ್ಲ? ಅದು ಗಾಡಿ ವಾಶ್ ಬಂದು ಇ ಸಿಮ್ ಡ್ಯಾಮೇಜ್ ಆಗಲ್ಲ? ಅಂದರೆ ನಾರ್ಮಲ್ ವಾಷಿಂಗ್ ಏನೂ ಆಗಲ್ಲ. ಹಾಂ, ಪ್ರೆಷರ್ ವಾಶ್ ಮಾಡ್ಬೋದು. ಅಂದರೆ ಇವಾಗ ಔಟ್ಸೈಡಲ್ಲಿ ಗನ್ ತೆಗೆದುಬಿಟ್ಟು ಗೊತ್ತಾ? ಅಂದರೆ ಕಾರ್ ವಾಶಲ್ಲಿ ಮಾಡ್ಸೋಕ್ಕಲ್ಲ ಅದನ್ನ. ಕಾರ್ ವಾಶಲ್ಲಿ ತೊಗೊಳಕ್ಕಾಗಲ್ಲ ಸ್ಕೂಟರ್ನ. ಕಾರ್ ವಾಶಲ್ಲಿ ಮಾಡೋಕ್ಕಲ್ಲ ಅಂದರೆ ಆಗಲ್ಲ. ಅದು ಬೇರೆ ಟೂಲ್ ಥರ ವಾಶ್ ಮಾಡೋಕ್ಕಲ್ಲ ಅದೇ. ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೇಕು. ಮನೆಯಲ್ಲೇ ನಾವು ಪೈಪಲ್ಲಿ ಮಗ್ಗಲ್ಲಿ ವಾಶ್ ಮಾಡೋಕ್ಕಾಗತ್ತೆ. ಬಿಕಾಸ್ ಮತ್ತೆ ಈ ಡಿವೈಸ್ ಹಾಳಾಗತ್ತಂತನಾ? ಇದು
ಅಂಡ್ ಇಲ್ಲಿ ಬ್ಯಾಟ್ರಿ ಇರುತ್ತೆ ಇಲ್ಲಿ. ಸೊ ಬ್ಯಾಟ್ರಿ ಎಫೆಕ್ಟ್ ಆಗುತ್ತೆ ಆಗ್ಬಹುದಂತ ಪ್ರೆಷರ್ ವಾಶ್. ಓಕೆ, ಇದು ಸಿಮ್ ಕಾರ್ಡ್ ಅಂತ. ಸಿಮ್ ಕಾರ್ಡ್ ಎಲ್ಲಿಗೆ? ಇದು ಸಿಮ್ ಕಾರ್ಡ್ ಒಳಗಡೆ ಇರುತ್ತೆ. ಹಾಂ, ಅಂದರೆ ನಮಗೆ ಕಾಣಿಸಲ್ಲ ಸಿಮ್ ಕಾರ್ಡ್, ಅದು ಶೋರೂಮ್ ಗೊತ್ತಿರುತ್ತೆ. ಓ, ಆ ಥರ ಫೀಚರು. ಆಯಿತು, ಥ್ಯಾಂಕ್ ಯು. ಇದಕ್ಕೆ ಫೈನಲಿ ಹೊಸ ಆ ಥರ ಎಫೆಕ್ಸ್ 450 ಮಾಡಿದೆ. ಇದಾಗ ಇನ್ಫಿನಿಟಿ ಮಾತಾಡಿದ್ದೀನಿ ಗಾಡಿ ಬಗ್ಗೆ. ಚೆನ್ನಾಗಿದೆ ಫೀಚರು. ಇದಂದ್ರೆ ಟಾಪ್ ಪೆನ್ ಅಂತ ನೋಡ್ತಾರೆ ಅದು. ಟಾಪ್ ಪೆನ್ ಇದು ಬಿಡುವೆ ಅಂತ ಇದು ನೋಡ್ತಾರೆ ಅದು. ಇದು ಎಲ್ಲದೂ ಪ್ರೈಸ್ ಮಾತಾಡಿದ್ದೀವಿ ಕಲರ್ಸಲ್ಲಿ. ಈ ವಿಡಿಯೋಗೆ ಥ್ಯಾಂಕ್ ಯು ಗೈಸ್, ಬಾಯ್.